ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮನ್ನು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಎದ್ದು ಇವತ್ತು ವಾರ ಬೇರೆ ಅಲ್ವಾ ನಮ್ಮದು ಕಾಲಭೈರವಂದು, ಹಾಗಾಗಿ ಕ್ಲೀನ್ ಎಲ್ಲ ಮಾಡಿ ಇವಾಗ ವಾರಕ್ಕೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಪೂಜೆ ಮಾಡ್ತಾ ಇವಾಗ ಸೀದಾ ಅಕ್ಕನ ಮನೆಗೆ ಹೋಗಬೇಕು. ಅಲ್ಲಿಂದ ಚಿಕ್ಕಪೇಟೆಗೆ ಹೋಗಬೇಕು. ಅಪ್ಪನ ಭಾವನ ಜೊತೆನೇ ಬಿಡ್ತೀನಿ. ಅವ್ನು ಆರಾಮಾಗಿ ಆಟ ಆಡಿಕೊಂಡು ಮಲಗಿಬಿಡ್ತಾನೆ ಊಟ ಮಾಡಿದ್ಮೇಲೆ. ಹಾಗಾಗಿ ಅವನ್ನ ಕರ್ಕೊಂಡು ಓಡಾಡೋದಕ್ಕಾಗಲ್ಲ. ಜಸ್ಟ್ ಕೆಲವೊಂದಿಷ್ಟು ಐಟಮ್ ಮಾತ್ರ. ಹಾಗಾಗಿ ಒಂದು 2-3 ಅವರ್ಸ್ ಆಗ್ಬೋದು ಅಷ್ಟೇ. ಮೆಟ್ರೋದಲ್ಲಿ ಹೋಗಿ ಮೆಟ್ರೋದಲ್ಲಿ ಬರೋಣ ಅಂತ. ಸತಿ ಪಾಪ ಅಕ್ಕಂಗೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಫುಲ್ ಹಿಂಸೆ ಮಾಡಿಬಿಟ್ಟಿದ್ದೆ. ನನಗೆ ಗೊತ್ತಿರಲಿಲ್ಲ, ಕರೆಕ್ಟಾಗಿ ರೂಟ್ ಗೊತ್ತಿರಲಿಲ್ಲ ಮೆಟ್ರೋದಲ್ಲಿ. ಹಾಗಾಗಿ ಬಸ್ಸಲ್ಲಿ ಎಂಡಾಡ್ಕೊಂಡು ಇಳಿದು ಅಲ್ಲಿಂದ ಆಟೋಗೆ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗಿ ಈ ಥರ ಎಲ್ಲ ಮಾಡಿದ್ವಿ. ಹಾಗಾಗಿ ಈ ಸತಿ ಬರಬೇಕಾದ್ರೆ ನೋಡ್ಕೊಂಡಿದ್ವಿ ಯಾವ ಥರ ಎಲ್ಲ ಬರೋದು ಹೋಗೋದು ಮೆಟ್ರೋದಲ್ಲೆಲ್ಲ ಹೆಂಗಿದೆ ಅಂತ. ಸೊ ಹಾಗಾಗಿ ಇವತ್ತು ಸೀದಾ ಮೆಟ್ರೋಗೆ ಹೋಗೋದು. ಟಿಫನ್ ಅವ್ರಿಗೆ ಅಂತ ಮಾಡಿಟ್ಟಿದ್ದೀನಿ. ಪ್ರವೀಣ್ ಅವರು ಚಿಕನ್ ಶಾಪಲ್ಲಿದ್ದಾರೆ, ಅವ್ರಿಗೆ ಚಿತ್ರಾನ್ನ ಮಾಡಿಟ್ಟಿದ್ದೀನಿ. ನಾವು ಅಲ್ಲಿಗೆ ಹೋಗಿ ನಾಷ್ಟ ಮಾಡ್ತೀವಿ. ಯಾಕಂದರೆ ಊರು ಬಸ್ ಬಂದುಬಿಡುತ್ತೆ. ಆಮೇಲೆ ಬಂದುಬಿಟ್ರೆ ನಾವು ಅದನ್ನು ಮಿಸ್ ಆದರೆ ತಿರ್ಗಿ ಅಲ್ಲಿ ಗೇಟ್ ಹತ್ರಕ್ಕೆ ಹೋಗಿ ಕಾಯ್ಕೊಂಡು ನಿಂತ್ಕೋಬೇಕು. ಹಾಗಾಗಿ ಬೇಡ, ಅಲ್ಲೇ ನಾಷ್ಟ ಮಾಡ್ತೀನಿ. ದೋಸೆ ಮಾಡಿದ್ದೀನಿ ಬಾ ಅಂದರು ಅಕ್ಕ. ಪೂಜೆ ಈ ಥರ ಸಿಂಪಲಾಗಿ ಇಲ್ಲೇ ಪಕ್ಕದಲ್ಲಿ ಚಿಂತಾಮಣಿ ಹೂವು ಆಯಿತು, ಅದನ್ನೇ ಕಿತ್ಕೊಂಡ್ಬಂದು ಪೂಜೆ ಮಾಡ್ತಾಯಿದ್ದೀನಿ. ಸಂಜೆ ಅವರು ಹೂವು ತಂದು ಪೂಜೆ ಮಾಡ್ತಾರೆ. ಹಾಗಾಗಿ ಎಲ್ಲ ತೊಳೆದು ಎಲ್ಲ ನೀಟಾಗಿ ಇದನ್ನು ಮಾಡಿ ಪೂಜೆ ಮಾಡಿದ್ದೀನಿ. ಇವಾಗ ದೀಪ ಹಚ್ಬಿಟ್ಟು ಹೊರಡೋದು. ಬನ್ನಿ ಹೇಗಾಗುತ್ತೆ ಇವತ್ತಿನ ದಿನ ಅಂತ ತೋರಿಸ್ತೀನಿ ನಿಮಗೂ. ಕೊನೆಯವರೆಗೂ ವಿಡಿಯೋ ನೋಡಿ. ಹಾಗೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಕೂಡ ನಿಮಗೆ ಮುಂಚೆನೇ ಹೇಳಿದ್ನಲ್ಲ, ಎಲ್ಲ ಒಂದೇ ಸತಿ ಇನ್ವೆಸ್ಟ್ ಮಾಡೋದಕ್ಕಾಗಲ್ಲ ಈ ಒಂದು ಪ್ರೊಫೆಷ್ನಲ್ಗೆ ನಾವು ಇಳಿದ ಮೇಲೆ ಅಂತ. ಹಾಗಾಗಿ ನನಗೆ ಏನೇನೆಲ್ಲ ಬೇಕಾಗುತ್ತೆ ಆವಾಗ ಹೋಗಿ ಸ್ವಲ್ಪನೇ ತೊಗೊಂಡು ಬರ್ತಾಯಿದ್ದೀನಿ ಅಷ್ಟೇ. ಸೊ ಇವಾಗಲೂ ಅಷ್ಟೇ, ಕೆಲವೊಂದು ಸಡನ್ನಾಗಿ ಕೆಲವೊಂದಿಷ್ಟು ಆರ್ಡರು ಬುಕ್ ಆಗೋಯಿತು. ಹಾಗಾಗಿ ನನಗೆ ಅದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸು ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ಅದಕ್ಕೋಸ್ಕರ ಅಂತಲೇ ಹೇಳ್ಬಿಟ್ಟು ಇವತ್ತು ಹೋಗೋಣ, ಸ್ವಲ್ಪ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೆ. ಹಾಗೆ ಪೂಜೆ ಕೂಡ ಮಾಡಬೇಕಲ್ಲ, ಇನ್ನು ಸಂಜೆಯಲ್ಲಿ ಲೇಟ್ ಆಗೋದ್ರೆ ಬಂದು ನನಗೆ ಪೂಜೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಭಾನುವಾರದೊತ್ತು ನಾನು ಮಿಸ್ ಮಾಡ್ದಂಗೆ ಪೂಜೆ ಮಾಡಲೇಬೇಕು. ಹಾಗೆ ಮಾಡಿಬಿಟ್ಟು ಒಳ್ಳೆ ಮನಸ್ಸಿಂದ ಬೇಡ್ಕೊಂಡು ಹೊರಟೆ. ಕೈ ಮುಗಿತಾತ ಹಿಂಗೆ ಬಾ. ಅಲ್ಲಿಂದ ಸೀದಾ ಅಕ್ಕನ ಮನೆ ಕಡೆ ಹೊರಟೆ ನಾನು. ಭಾವ ಬಂದು ಕರ್ಕೊಂಡು ಬಂದರು. ಆದರೆ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಅಕ್ಕಂಗೂ ಕೂಡ ಬೇರೆ ಪ್ಲ್ಯಾನ್ಸ್ ಇತ್ತು. ಅವರು ಇನ್ನೂ ಕೆಲಸದ ವರ್ಕಿಂಗ್ ವುಮನ್ ಅಲ್ವಾ, ಅವ್ರಿಗೂ ಕೂಡ ಒಂದೇ ದಿವಸ ರೆಸ್ಟ್ ಸಿಗೋದು. ಹಾಗಾಗಿ ಮೆಟ್ರೋದಲ್ಲೇ ಹೋಗಿ ಬರೋದಕ್ಕಾಗಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ. ನೀನು ಕೆಲವೊಂದಿಷ್ಟು ಐಟಮ್ಸ್ ಅಲ್ವಾ, ಹಾಗಾಗಿ ನಿಮ್ಮ ಭಾವನ ಕರ್ಕೊಂಡೋಗಿ ಬೈಕಲ್ಲಿ ಕರ್ಕೊಂಬಂದ್ಬಿಡು, ಬೇಗ ನಿಂಗೆ ಏನು ಬೇಕೋ ತೊಗೊಂಬಾ ಅಂದರು. ಇನ್ನೇನು ಮಾಡೋದು, ಸರಿ ಆಯಿತು. ಅವ್ರಿಗೂ ವರ್ಕಿಂಗ್ ಡೇಸ್ ಅಂದರೆ ಒಂದೇ ದಿವಸ ರಜೆ ಸಿಗೋದು. ಸರಿ ಆಯಿತು ಅಂತ ಅಂದೆ. ಆ್ಯಂಡ್ ದೋಸೆ ಬೆಳಗ್ಗೆ ಟಿಫನ್ ಕೂಡ ಇಲ್ಲಿಂದ ಮಾಡ್ಕೊಂಡು ಹೋಗೋದಕ್ಕಾಗಿರಲಿಲ್ಲ. ಹಾಗಾಗಿ ಅಕ್ಕನೇ ದೋಸೆ, ಪಲ್ಯ, ಸಾಂಬಾರು ಎಲ್ಲ ಮಾಡಿದರು. ಅಪ್ಪುಗೆ ತಿನ್ನಿಸ್ಬಿಟ್ಟು ನಾನು ಕೂಡ ತಿನ್ಕೊಂಡು ಅಲ್ಲಿಂದ ಭಾವನ ಜೊತೆ ನಾನು ಚಿಕ್ಕಪೇಟೆಗೆ ಹೊರಟೆ. ಬೈಕಲ್ಲಿ ಆಗಿದ್ದಕ್ಕೆ ಸ್ವಲ್ಪ ಟ್ರಾಫಿಕ್ ಇತ್ತು, ಅದು ಬಿಟ್ಟರೆ ನಾವು ಬೇಗ ಹೋಗಿ ಬೇಗನೆ ಬಂದ್ವಿ. ಮೆಟ್ರೋದಲ್ಲಾಗಿದ್ದರೆ ಅಲ್ಲಿಂದ ಅಲ್ಲಿ ಇಳಿಬೇಕು, ಆಟೋದಲ್ಲಿ ಹೋಗಬೇಕು, ಅಲ್ಲಿಂದ ತಿರ್ಗಾ ನಡ್ಕೊಂಡು ಹೋಗಬೇಕು, ಈ ಥರದ್ದೆಲ್ಲ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಸೀದಾ ಹೋಗಿ ನಾವು ಲೊಕೇಶನ್ಗೆ ಹೋಗಿದ ತಕ್ಷಣ ನೀವು ಕೇಳಿದ್ರಲ್ಲ ನೀವೆಲ್ಲೆಲ್ಲ ಐಟಮ್ಸ್ ತೊಗೋತೀರಾ ಅಂತ. ನಾನು ಜ್ಯುವೆಲರೀಸ್ ಪ್ರತಿಯೊಂದೂ ತೊಗೊಳ್ಳೋದು ಒಂದೇ ಕಡೆ. ಇಲ್ಲಿ ಸೊ ನಮ್ಮ ಮೆಂಟರ್ ತೋರಿಸಿದ್ರಲ್ಲ, ಅಲ್ಲಿಯೇ ನಾನು ಹೋಗಿ ತೊಗೊಳ್ತಾ ಇರೋದು ಇವಾಗ ಸದ್ಯಕ್ಕೆ. ನಾವು ಇನ್ನೂ ಓಡಾಡಿಲ್ಲ ಅಷ್ಟು ಚಿಕ್ಕಪೇಟೆ ಎಲ್ಲ. ಹಾಗಾಗಿ ನಮ್ಮ ಮೆಂಟರ್ ಎಲ್ಲಿ ತೋರಿಸಿದ್ರೆ ಅಲ್ಲೇ ಹೋಗಿ ತೊಗೊಳ್ತಾ ಇದ್ದೀನಿ. ಫಸ್ಟು ಸತಿ ಎಲ್ಲ ನಾನು ಇವಾಗ ನಾನು ಹೋಗಿದ್ನಲ್ಲ ಕರ್ನಾಟಕ ಫ್ಯಾನ್ಸಿ ಸ್ಟೋರ್, ಅದ್ರ ಪಕ್ಕದಲ್ಲಿ ಇನ್ನೊಂದಿದೆ. ಅಲ್ಲಿ ಬಂದು ನಿಮ್ಗೆ ಏರ್ ಎಕ್ಸ್ಟೆನ್ಷನ್ ಪ್ರತಿಯೊಂದು ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ಈ ಸತಿ ನಾನೇನು ಮಾಡಿದೆ ಅಂದರೆ, ಸತಿ ಬಂದಾಗ ನಾನು ಇಲ್ಲಿ ಕೂಡ ನೋಡ್ಕೊಂಡು ಹೋಗಿದ್ದೆ ಎಕ್ಸ್ಟೆನ್ಷನ್ ಎಲ್ಲ. ಸರಿ ಆಯಿತು, ಈ ಸತಿ ಇಲ್ಲೇ ಎಲ್ಲ ತೊಗೊಳೋದಕ್ಕಾದರೆ ನೋಡೋಣ, ಇಲ್ಲೇ ಚೆನ್ನಾಗಿರೋದು ಸಿಗ್ಬೋದಾ ಅಂತ ಹೇಳ್ಬಿಟ್ಟು ನಾನು ಇವತ್ತು ಇಲ್ಲೇ ಹೋಗ್ತಾ ಇದ್ದೀನಿ. ನೋಡೋಣ ಯಾವ ಥರ ಕ್ವಾಲಿಟಿ ಆಗಿರ್ಬೋದು, ಎಲ್ಲ ಹೆಂಗಿರುತ್ತೆ ಹೇರ್ ಎಕ್ಸ್ಟೆನ್ಷನ್ ಎಲ್ಲ ಅಂತ. ನನಗೆ ಸತಿ ಒಂದು 2 ತೊಗೊಂಬಂದಿದ್ದೆ. ಹಾಗಾಗಿ ಇನ್ನೂ ಎಕ್ಸ್ಟ್ರಾ ಬೇಕಾಗಿತ್ತು, ಕೆಲವೊಂದಿಷ್ಟು ಬನ್ನು ಈ ಥರದ್ದೆಲ್ಲ. ಅವರು ಈ ಸತಿ ಕಲೆಕ್ಷನ್ಸ್ ಎಲ್ಲ ಇದೆ ಮ್ಯಾಮ್ ನೋಡಿ ಅಂತ ಹೇಳಿದ್ರಲ್ಲ, ಸರಿ ಆಯಿತು ಅಂತ ಹೇಳ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದೆ. ಕರ್ನಾಟಕ ಫ್ಯಾನ್ಸಿ ಸ್ಟೋರ್ ಅಂತ ಹೇಳ್ಬಿಟ್ಟು, ಇದು ಚಿಕ್ಕಪೇಟೆಯಲ್ಲಿ ಬರುತ್ತೆ. ಇದು ನಾನು ಬೋರ್ಡ್ ಕೂಡ ತೋರಿಸಿದ್ದೀನಿ, ನೀವು ಅದೊಂದು ಅಡ್ರೆಸ್ ಹಾಕಿ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಲೊಕೇಶನ್ಗೂ ಕೂಡ ಬರೋದು ತುಂಬ ಬೇಗ ಬರ್ಬೋದು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಬೇಜಾನಾಗಿರುವಂತಹ ಏರ್ ಎಕ್ಸ್ಟೆನ್ಷನ್ ಆಗಿರ್ಬೋದು, ನಮಗೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಏನೇನೆಲ್ಲ ಬೇಕು, ಫ್ಲವರ್ಸು, ಸ್ಪ್ರೇಸು ಎಲ್ಲ ಇತ್ತು. ಸೊ ಹಾಗಾಗಿ ನಾನು ಈ ಸತಿ ನೋಡೋಣ ಇಲ್ಲೇ ಆದರೆ ತೊಗೊಳ್ಳೋಣ, ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ನೋಡಿಕೊಂಡು ತೊಗೊಳ್ತಾ ಇದ್ದೀನಿ. ಫಸ್ಟ್ ಎಕ್ಸ್ಟೆನ್ಷನ್ನ ನೋಡ್ತಾ ಇದ್ದೆ. ಎಕ್ಸ್ಟೆನ್ಷನ್ ಏನಾಯಿತು ಅಂತ ಅಂದರೆ,
ಓಕೆ ಅಂತ ಅನ್ನಿಸ್ತು. ಆದರೆ ತೀರಾ ಅಂತ ನನಗೇನು ಅನ್ನಿಸ್ಲಿಲ್ಲ. ಓಕೆ 1 ಟೈಮ್ 2 ಟೈಮ್‌ಗೆ ಯೂಸ್ ಮಾಡೋ ಥರ ಅಷ್ಟೇ. ಆದ್ರೆ ಅಂದರೆ ಏನಂತ ಇದ್ರು ಅಂದರೆ ತುಂಬ ಕಮ್ಮಿ ಇತ್ತು. ಆದರೆ ತುಂಬ ಪ್ರೈಸ್ ಜಾಸ್ತಿ ಹೇಳ್ತಾಯಿದ್ರು ಇವರು. ಜಸ್ಟ್ 1 ಲೇಯರ್‌ಗೇನೆ 280, 300 ಹೇಳ್ತಾಯಿದ್ರು. ಮತ್ತು ಸೆಕೆಂಡ್ ಲೇಯರ್‌ಗೆ ನಿಮಗೆ 350, 400 ಈ ಥರ ಎಲ್ಲ ಹೇಳ್ತಾಯಿದ್ರು. ನೋಡಬೇಕು ಅಂದರೆ ಅಲ್ಲಿ ಕಲೆಕ್ಷನ್ಸೇ ಇರಲಿಲ್ಲ, ಕಮ್ಮಿ ಕಲೆಕ್ಷನ್ಸು. ಆದರೆ ತುಂಬ ಕಾಸ್ಟ್ ಹೇಳ್ತಾಯಿದ್ರು. ಹಾಗಾಗಿ ನೀವು ಏನಾದರೂ ಚೆಕ್ ಮಾಡಬೇಕು ಅಂದರೆ ಸ್ವಲ್ಪ ಕಲೆಕ್ಷನ್ಸ್ ಇರೋ ಕಡೆ ನೋಡಿ. ಹಾಗಾಗಿ ನನಗೇನಿಲ್ಲ ಅಷ್ಟು ವರ್ತ್ ಅಂತ ಏನು ಅನ್ನಿಸ್ಲಿಲ್ಲ ಹೇರ್ ಎಕ್ಸ್ಟೆನ್ಷನ್ಸು ಈ ಥರದ್ದೆಲ್ಲ. ನೀವು ಬೇಕಾದ್ರೆ ಪಕ್ಕದಲ್ಲೇ ಒಂದು ಅಂಗಡಿ ಕೂಡ ಇದೆ, ಅಲ್ಲೂ ಕೂಡ ಹೋಲ್ಸೇಲ್ ಪ್ರೈಸಲ್ಲಿ ಹೇರ್ ಎಕ್ಸ್ಟೆನ್ಷನ್ಸು ಈ ಥರದ್ದೆಲ್ಲ ಪ್ರತಿಯೊಂದು ಕೂಡ ಸಿಗುತ್ತೆ. ಅಲ್ಲಿ ನಾವು ಚೆಕ್ ಮಾಡ್ಬೋದು. ನಾನು ಈ ಸತಿ ಇಲ್ಲೇ ನೋಡೋಣ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಪರ್ಚೇಸ್ ಮಾಡಿದೆ. ಒಂದು ಸತಿ ಟ್ರೈ ಮಾಡೋಣ, ಎಲ್ಲ ಕಡೆಯೂ ಗೊತ್ತಾಗುತ್ತೆ ನಮಗೆ ಕ್ವಾಲಿಟಿ ಹೇಗೆ ಬರುತ್ತೆ, ಎಷ್ಟು ದಿವಸ ಬರುತ್ತೆ ಅಂತ ಎಲ್ಲ ಹೇಳ್ಬಿಟ್ಟು. ಹಾಗಾಗಿ ಈ ಸತಿ ನಾನು ಇಲ್ಲೇ ಪರ್ಚೇಸ್ ಮಾಡಿದೆ. ನಂಗೆ ಕಮ್ಮಿ ಬೇಕಾಗಿತ್ತು, ಹಾಗಾಗಿ ಓಕೆ ಇಲ್ಲೇ ತೊಗೊಳ್ಳೋಣ ಅಂತ ಹೇಳಿ ತೊಗೊಳ್ತಾ ಇದ್ದೀನಿ. ನೀವೇನಾದರೂ ಬೇಕು ಅಂದರೆ ಇಲ್ಲಿ ಏನಂದರೆ ಜ್ಯುವೆಲರೀಸು ಚೆನ್ನಾಗಿರೋದು ಸಿಗುತ್ತೆ. ಹಾಗಾಗಿ ಜ್ಯುವೆಲರೀಸ್ ಮಾತ್ರ ಪರ್ಚೇಸ್ ಮಾಡಿ, ಬೇರೆ ಐಟಮ್ಸ್ ಎಲ್ಲ ನೀವು ನೋಡಿಕೊಂಡು ಪರ್ಚೇಸ್ ಮಾಡಿ, ಕಂಪೇರ್ ಮಾಡಿ ಯಾವ ಕಡೆ ಎಲ್ಲಿ ಬೆಟರಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಂಪೇರ್ ಮಾಡಿ ನೀವು ತೊಗೊಳ್ಳಿ. ನಾನು ಅಷ್ಟೋ ಸತಿ ನಮ್ಮ ಮೆಂಟರ್ ಆ ಕಡೆ ತೋರಿಸಿದ್ರಲ್ಲ ಅಲ್ಲಿಗೆ ಹೋಗಿ ತೊಗೊಂಡಿದ್ದೆ. ಈ ಸತಿ ಇಲ್ಲಿ ಬಂದೆ, ಆದರೆ ಕೆಲವೊಂದಿಷ್ಟು ಐಟಮ್ಸ್ ಎಲ್ಲ ಹಳೇದಿತ್ತು, ಅದನ್ನೇ ಜಾಸ್ತಿ ಕಾಸ್ಟ್ ಹೇಳಿ ಮಾರ್ತಾಯಿದ್ರು. ಇದು ಜಡೆಗೆ ಹಾಕೋ ಬಿಲ್ಲೆ ಥರ ಕೆಳಗೆ ಬರುತ್ತಲ್ಲ ಜಡೆದು, ಇದನ್ನೇ ಜಸ್ಟು 200, 300 ಹೇಳ್ತಾಯಿದ್ದಾರೆ. ಅದನ್ನು ನೋಡಿದ್ರೆ ಗೋಲ್ಡ್ ಪ್ಲೇಟೆಡ್ ಎಲ್ಲ ತುಂಬ ಚೆನ್ನಾಗೇ ಇಲ್ಲ, ಎಲ್ಲ ಒಳಗೆ ಹೋಗ್ಬಿಟ್ಟಿದೆ. ಹಳೆಯ ಸ್ಟಾಕನ್ನೇ ತುಂಬ ರೇಟ್ ಜಾಸ್ತಿಗೆ ಮಾರ್ತಾಯಿದ್ರು. ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ. ಸೊ ನಾನು ಅಂದ್ಕೊಂಡು ಓಕೆ ನೆಕ್ಸ್ಟ್ ಟೈಮ್ ಇಲ್ಲಿ ಬರೀ ಜ್ಯುವೆಲರೀಸ್ ಮಾತ್ರ ನೋಡಬೇಕು, ಬೇರೆದು ನೋಡೋಕ್ಕೆ ಬರಲೇಬಾರ್ದು ಅಂತ ಅನ್ನಿಸ್ಬಿಡ್ತು ನನಗೆ. ಆ ಥರ ಎಕ್ಸ್ಪೀರಿಯೆನ್ಸ್ ಆಯಿತು. ನಾನೇನಂದರೆ ಅವ್ರು ಅವತ್ತು ಹೇಳಿದ್ರಲ್ಲ ಚೆನ್ನಾಗಿರ್ಬೋದೇನೋ, ಚೆನ್ನಾಗಿರೋ ಕಲೆಕ್ಷನ್ಸ್ ಇರುತ್ತೇನೋ ಅಂತ ಹೇಳ್ಬಿಟ್ಟು ನಾನು ನೋಡ್ತಾ ಇದ್ದೆ. ಆದರೆ ಅಷ್ಟೊಂದೇನು ಅಂತ ಅನ್ನಿಸ್ಲಿಲ್ಲ ನನಗೆ. ಸೊ ಹಾಗಾಗಿ ನೀವು ಈ ಥರ ಹೇರ್ ಎಕ್ಸ್ಟೆನ್ಷನು, ಹೇರ್ ಮಿಷಿನ್ಸ್ ಈ ಥರದ್ದೇ ಕಲೆಕ್ಷನ್ಸ್ ಇರುತ್ತಲ್ಲ ಆ ಥರಕ್ಕೆ ಹೋಗಿದ್ದು ನೀವು ತೊಗೊಳ್ಳಿ. ಆವಾಗ ನಮಗೆ ವರ್ತ್ ಅಂತಲೂ ಅನಿಸುತ್ತೆ. ಓಕೆ ನಾವು ಇನ್ವೆಸ್ಟ್ ಮಾಡ್ತಾ ಇರೋದಕ್ಕೆ ಓಕೆ ಪರವಾಗಿಲ್ಲ ಅಂತಲೂ ಅನಿಸುತ್ತೆ. ಆ್ಯಂಡ್ ಈ ಫೀಲ್ಡಲ್ಲಿ ತುಂಬಾ ಇನ್ವೆಸ್ಟ್ಮೆಂಟ್ ಇರುತ್ತೆ. ನಾವು ಎಷ್ಟು ಅರ್ನಿಂಗ್ಸ್ ಮಾಡ್ತೀವೋ ಅಷ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರಬೇಕು. ಸೊ ನಾನು ಹಾಗೆ ಬುದ್ಧಿ ಕಲಿತಾ ಇರೋದು. ನಾವೇನು ಆರ್ಡ್ರ್ ಒಪ್ಕೊಂಡ್ರೂ ನಾವು ಇಲ್ಲಿ ಎಷ್ಟು ಬೇಜಾನು ಇನ್ವೆಸ್ಟ್ ಮಾಡ್ತೀವಿ, ಆದರೆ ಆರ್ಡ್ರ್ ಕೊಡೋರಿಗೆ ಮಾತ್ರ ಗೊತ್ತಿರಲ್ಲ ನಾವಿಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತಾಯಿದ್ದೀವಿ, ಎಷ್ಟು ಖರ್ಚು ಮಾಡ್ತಾಯಿದ್ದೀವಿ ಅಂತ. ಹಾಗೆ ಈ ಥರ ಫ್ಲವರ್ಸ್ ಎಲ್ಲ ಬೇಕಾಗಿತ್ತು ನನಗೆ, ಅವರು ಹೇಳಿದರು ರಿಸೆಪ್ಷನ್ ಲುಕ್ಕಿಗೆ ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನು ಕೂಡ ತೊಗೊಳ್ತಾ ಇದ್ದೆ. ಅದು ಬಂದು ಅವರು ಒಂದು ಪ್ಯಾಕೆಟೇ 180, 200 ರೂಪಾಯಿ ಹೇಳ್ತಾಯಿದ್ರು. ಏನು ಇಷ್ಟೊಂದು ಹೇಳ್ತಿದ್ದೀರಲ್ಲ, ಹೋದ ಸತಿ ಬಂದಾಗೆಲ್ಲ ಕಮ್ಮಿ ಮಾಡಿಕೊಡ್ತೀವಿ ತೊಗೊಳ್ಳಿ, ಕಮ್ಮಿ ಇರುತ್ತೆ ತೊಗೊಳ್ಳಿ ಅಂತಿದ್ರು, ಈ ಸತಿ ಏನು ಇಷ್ಟೊಂದು ಬೇಜಾನು ಹೇಳ್ತಾ ಇದ್ದೀರಾ ಅಂದೆ. ಅವ್ರು ಇಲ್ಲ ಮೇಡಮ್ ಇಷ್ಟೇ ಇರೋದು ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಇನ್ನೇನು ಮಾಡೋದಕ್ಕಾಗಲ್ಲ. ಆ್ಯಂಡ್ ಈ ಫೀಲ್ಡ್ಗೆ ನಾವು ಎಂಟ್ರಿ ಕೊಟ್ಟ ಮೇಲೆ ನಾವು ಇನ್ವೆಸ್ಟ್ ಮಾಡೋಕ್ಕೂ ರೆಡಿ ಆಗಿರಬೇಕು, ಹಾಗೆ ಅಮೌಂಟ್ನ ಅರ್ನಿಂಗ್ಸ್ ಮಾಡೋದು ಕೂಡ ಆಗಿರಬೇಕು. ತುಂಬ ಸುಲಭವಾಗಿ ಕೆಲವರು ಯಾಮಾರಿಸ್ಬಿಡ್ತಾರೆ ನಮ್ಮನ್ನು. ಆ್ಯಂಡ್ ನನಗಂತೂ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಒಂದು ಆರ್ಡ್ರ್ ತೊಗೊಂಡು ಆ್ಯಂಡ್ ನಾನು ಕಷ್ಟಪಟ್ಟು ಹೋಗಿ ಮಾಡಿಕೊಟ್ಟು ಕೊನೆಗೆ ಅವರು ಟ್ರಾವೆಲಿಂಗ್ ಚಾರ್ಜು ಪ್ರತಿಯೊಂದು ಏನೂ ಇಲ್ಲ. ಓಕೆ ಅವರೇನೋ ಅಟ್ಲೀಸ್ಟ್ ನಂಗೆ ಆರ್ಡ್ರ್ ಕೊಟ್ಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗಿ ಮಾಡಿಕೊಟ್ಟೆ. ಆದರೆ ಅವರು ಲಾಸ್ಟಿಗೆ ನನಗೆ ಅರ್ಧ ಅಮೌಂಟ್ ಕೊಡಲೇ ಇಲ್ಲ, ಒಪ್ಸಿರೋದೇ ಕಮ್ಮಿಗೆ. ಆ್ಯಂಡ್ ನೀವು ಆ ಥರ ಮಾಡಿದ್ರೆ ಎಷ್ಟು ಡಿಸಪಾಯಿಂಟ್ ಆಗುತ್ತೆ ಅಲ್ವಾ ನಮಗೆ. ನೋಡ್ತಾ ಇರ್ಬೋದು, ನಾವು ಒಂದು ಶಾಪಿಗೆ ಬಂದರೆ ನಮ್ಗೆ ಎಷ್ಟೆಲ್ಲ ಕಲೆಕ್ಷನ್ಸ್ ನಾವು ನೋಡಿ ನಮ್ಗೆ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತಾ ಚೆನ್ನಾಗಿ ಕಾಣಿಸಲ್ವ ಒಂದು ಅನಲೈಸ್ ಮಾಡಿ ಅವ್ರಿಗೆ ಒಳ್ಳೆ ಚೆನ್ನಾಗಿರೋದು ಕೊಡಬೇಕು ಅಂತೇಳಿ ನಾವು ಮಾಡ್ತೀವಿ. ಆದರೆ ಆರ್ಡ್ರ್ ಕೊಟ್ಟಿರೋರು ಏನು ಮಾಡ್ತಾರೆ ಅಂದರೆ ಸಡನ್ನಾಗಿ ಅಡ್ವಾನ್ಸ್ ಹಾಕಿರ್ತಾರೆ, ಆದರೆ ಎಲ್ಲ ಮೇಕಪ್ ಆಗಿ ಮನೆಗೆ ಹೋಗಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಮನೆಗೆ ಹೋದ್ಮೇಲೆ ಹಾಕೋದೇ ಇಲ್ಲ, ಫೋನು ತೆಗಿಯಲ್ಲ ಆ್ಯಂಡ್ ಮೆಸೇಜ್ಗೂ ಕೂಡ ರಿಪ್ಲೈ ಮಾಡಲ್ಲ. ಈ ಥರದ್ದೆಲ್ಲ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಮೇಕಪ್ ಇಂಡಸ್ಟ್ರಿಗೆ ಬಂದ ಮೇಲೆ. ಸೊ ತುಂಬ ಜನಕ್ಕೆ ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಮೇಕಪ್ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಗೊತ್ತಿರುತ್ತೆ ಎಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಕೆಲವರು ಮೇಕಪ್ ಚೆನ್ನಾಗಿಲ್ಲ, ನೀವು ಚೆನ್ನಾಗಿ ಮಾಡಿಲ್ಲ, ನಾನು ದುಡ್ಡು ಕೊಡಲ್ಲ, ಈ ಥರದ್ದೆಲ್ಲ ಅಂತಾರೆ. ಹೀಗೆ ತುಂಬಾ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತೂ ಆಗಿರುತ್ತೆ. ಆದರೂ ನಾವು ಕಲ್ತಿರೋ ಕೆಲಸನ ನಾವು ಬಿಡಬಾರ್ದು. ಅಟ್ಲೀಸ್ಟ್ ಇವಾಗ 100%ಅಲ್ಲಿ ಒಂದು 10% ಅಷ್ಟು ಈ ಥರ ಜನಗಳು ಈ ಥರ ಮಾಡಿಸ್ಕೊಂಡು ಆಮೇಲೆ ಚೆನ್ನಾಗಿಲ್ಲ ಅಮೌಂಟ್ ಹಾಕ್ದಿಲ್ದಿರೋ ಅಂಥವ್ರು ಇರ್ತಾರೆ. ಆ್ಯಂಡ್ ಇಲ್ಲ ನೀವು ಚೆನ್ನಾಗಿ ಮಾಡಿದ್ದೀರಾ, ಇನ್ನೂ ಚೆನ್ನಾಗಿ ಮಾಡ್ತೀರಾ, ನೀವು ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋರು ಕೂಡ ಇರ್ತಾರೆ. ಆ್ಯಂಡ್ ಮಾಡಿಸ್ಕೊಂಡು ಒಳ್ಳೊಳ್ಳೆ ರಿವ್ಯೂಸ್ನ ಕೊಡೋರು ಇರ್ತಾರೆ. ಆ್ಯಂಡ್ ತಿರ್ಗಾ ನೆಕ್ಸ್ಟ್ ಅವ್ರು ಯಾವುದೇ ಫಂಕ್ಷನ್ ಈವೆಂಟ್ ಆದರೂ ನಮ್ಮನ್ನು ಗುರ್ತಿಡಿದು ತಿರ್ಗಾ ನಮ್ಮನ್ನೇ ಕರೀತಾರೆ. ಸೊ ಈ ಥರ ಜನಗಳು ಇರ್ತಾರೆ. ಹಾಗಾಗಿ ಈ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ ನಿಜವಾಗ್ಲೂ ನೀವು 1000 ಸತಿ ಆದರೂ ಯೋಚನೆ ಮಾಡಲೇಬೇಕು. ಏನಪ್ಪ ಹೀಗೆ ಹೇಳ್ತಾ ಇದ್ದಾರೆ, ಇವರು ಈ ಥರ ಕಲ್ತ್ಬಿಟ್ಟು ಅಂತ ಅಲ್ಲ. ನಂಗೆ ತುಂಬ ಜನ ಕೇಳ್ತಾಯಿದ್ರಿ ಮ್ಯಾಮ್ ವ್ಯಾನಿಟಿಗಾಗಿರ್ಬೋದು, ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ಗೆ ಎಷ್ಟಾಯಿತು ಕಲಿಯೋದಕ್ಕೆ ಅಂತ.
ಕೆಲವರು ಕಲಿಯೋದಕ್ಕೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಯಾಕಂದರೆ 75,000 ಕಮ್ಮಿ. ನಾನು ನಿಮಗೆ ಪ್ರೊಫೆಷ್ನಲ್ ಮೇಕಪ್ 75,000ಗೆ ನೀವು ಕಲಿಯೋದು. ನೀವು ಅದನ್ನು ರಿಕವರಿ ಮಾಡಬೇಕಾದ್ರೆ ಎಷ್ಟು ವರ್ಷ ಬೇಕಾಗುತ್ತೆ ಹೇಳಿ. ಸೊ ಹಾಗೆ ನಿಮ್ಮ ಕೆಲಸನೂ ಇರಬೇಕು ಆ್ಯಂಡ್ ಅಮೌಂಟು ರಿಕವರಿ ಆಗಬೇಕು ಅಂದರೆ ಎಷ್ಟಿರುತ್ತೆ. ಅದರಲ್ಲೂ ಈ ಥರ ಎಕ್ಸ್ಪೀರಿಯೆನ್ಸ್ಗಳಾಗ್ಬಿಟ್ರಂತೂ ಇನ್ನೂ ನಮಗೆ ಬ್ಯಾಡ್ ಫೀಲ್ ಆಗಿಬಿಡುತ್ತೆ. ಅಯ್ಯಪ್ಪ ಯಾಕಪ್ಪ ಬೇಕಾಗಿತ್ತಿದೆಲ್ಲ, ಏನಕ್ಕಾದರೂ ಕಲ್ತ್ಕೊಳ್ಳೋಣಪ್ಪ, ಯಾಕಾದರೂ ಬೇಕಾಗುತ್ತಪ್ಪ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಂದೊಂದು ರಿಕ್ವೆಸ್ಟ್, ನೀವು ಯಾವುದೇ ಆರ್ಡ್ರ್ ತೊಗೋಬೇಕಾದ್ರೂ ಅಡ್ವಾನ್ಸ್ ಹಾಕ್ಸ್ಕೊಳ್ಳಿ. ಆಮೇಲೆ ನೀವು ಹೋಗಿ ಮೇಕಪ್ ಎಲ್ಲ ಮಾಡಿ ಮುಗಿಸ್ಮೇಲೆ ಅಲ್ಲೇ ಅಮೌಂಟ್ನ ಹಾಕ್ಸ್ಕೊಬಿಡಿ. ಆವಾಗ ಅಟ್ಲೀಸ್ಟ್ ನಿಮ್ಗೊಂದು ಖರ್ಚು ಮಾಡಿರೋದಕ್ಕಾಗಲಿ, ಇವಾಗ ಇನ್ನು ಎಷ್ಟೊಂದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಆ ಖರ್ಚಿಗಾದರೂ ನಿಮಗೆ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದೇನೋ ಪ್ರಾಡಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಬರುತ್ತೆ. ಹಾಗೆ ಅಂತೂ ಯಾರಿಗೂ ಬಿಟ್ಟು ಬರಬೇಡಿ, ಅದೊಂದು ನನಗೆ ರಿಕ್ವೆಸ್ಟೆಡು. ಹಾಗೆ ನನಗೆ ಇನ್ನೊಂದು ಕಡೆಯಿಂದ ಯಾರಾದರೂ ಆರ್ಡ್ರ್ ನೀವು ಮಾಡಿಸ್ಕೋಬೇಕು ಅನ್ನೋಗಿದ್ರೆ ನಿಮಗೆ ಮಾತಾಡಿ, ಒಬ್ಬರು ಪ್ರೊಫೆಷ್ನಲ್ ಆರ್ಟಿಸ್ಟ್ ಹತ್ರ ನೀವು ಮಾತಾಡಿ, ಮ್ಯಾಮ್ ಈ ಥರ ಇದೆ, ನಮ್ಮ ಬಜೆಟ್ ಈ ಥರ ಇದೆ, ನಿಮ್ಮ ಬಜೆಟ್ ಕೂಡ ಮಾತಾಡಿ ಆ್ಯಂಡ್ ಅವ್ರ ಬಜೆಟ್ ಕೂಡ ನೋಡಿ. ನಿಮಗೆ ಮ್ಯಾಚ್ ಆಯಿತು ಆರ್ಡ್ರ್ ಕೊಡಿ, ಮ್ಯಾಚ್ ಆಗಲಿಲ್ಲ ಬೇಡ, ಬೇರೆ ಕಡೆ ವಿಚಾರಿಸಿ ಅಷ್ಟೇ. ಇವಾಗೇನು ತುಂಬ ಜನ ಮೇಕಪ್ ಆರ್ಟಿಸ್ಟ್ಗಳಿದ್ದಾರೆ. ಆದರೆ ನೀವು ಅವ್ರಿಗೆ ಸ್ಟಾರ್ಟಿಂಗ್ ಎಲ್ಲ ಥರನೂ ಇಲ್ಲ ಮ್ಯಾಮ್ ಹಂಗೆ ಮ್ಯಾಮ್ ಹಿಂಗೆ ಮ್ಯಾಮ್ ಅಂತ ಹೇಳ್ಬಿಟ್ಟು ನೀವೆಲ್ಲನೂ ಒಪ್ಪಿಸಿ ಎಲ್ಲನೂ ಮಾಡಿ ಆಮೇಲೆ ನೀವು ಲಾಸ್ಟಿಗೆ ದುಡ್ಡು ಕೊಡಿದ್ರೆ ಯಾಮಾರಿಸ್ಬಿಟ್ರೆ ಅದು ತುಂಬಾ ಡಿಸಪಾಯಿಂಟ್ ಆಗುತ್ತೆ. ಅವ್ರಿಗೂ ಕೂಡ ಅಷ್ಟೇ, ಇನ್ವೆಸ್ಟ್ ಮಾಡಿರೋರಿಗೂ ಕೂಡ ಅಷ್ಟೇ ತುಂಬ ಡಿಸಪಾಯಿಂಟ್ ಆಗುತ್ತೆ. ಹಾಗಾಗಿ ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಮಾಡಿಸ್ಕೊಳ್ಳೇಬೇಕು ಅಂತಾಗಿದ್ದರೆ ಮಾತ್ರ ಅವ್ರನ್ನ ಕರೆಸಿ ನೀವು ಮಾತಾಡಿ ಆ್ಯಂಡ್ ನಿಮ್ಮ ಪ್ರೈಸ್ಗೆ ಅವರ ಪ್ರೈಸ್ ಎಲ್ಲ ಒಪ್ಪಿಗೆ ಆದಮೇಲೆ ನೀವು ಆರ್ಡ್ರನ್ನು ಪ್ಲೇಸ್ ಮಾಡಿ ನೀವು ಮೇಕಪ್ಪನ್ನು ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ನಾನು ಅಲ್ಲೆಲ್ಲ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಐಟಮ್ಸ್ನೆಲ್ಲ ತೊಗೊಂಡು ಕೆಳಗೆ ಬಂದೆ. ಜ್ಯುವೆಲರೀಸ್ ಎಲ್ಲ ತುಂಬ ಕಲೆಕ್ಷನ್ಸ್ ಎಲ್ಲ ಹಾಕಿದ್ರು ಈ ಸತಿ. ಸತಿಗಿಂತ ಈ ಸತಿ ತುಂಬ ಚೆನ್ನಾಗೆಲ್ಲ ಮಾಡಿಸಿ ಜ್ಯುವೆಲರೀಸ್ ಎಲ್ಲ ಹಾಕಿದ್ರು. ನೋಡ್ತಾ ಇರ್ಬೋದು ನೀವು ಬ್ರೈಡಲ್ ಸೆಟ್ ಎಲ್ಲ. ನಾನು ಓಕೆ ನೋಡ್ತಾ ಇದ್ದೆ. ನನಗಿವಾಗ ಜ್ಯುವೆಲರೀಸ್ ತೊಗೊಳ್ಳೋ ಅಂಥದ್ದು ಏನಿರಲಿಲ್ಲ, ಯಾಕಂದರೆ ಆಲ್ರೆಡಿ ಇದೆ ನನ್ನ ಹತ್ರ. ಇನ್ನೂ ಹಂಗೆ ಶಾಪ್ ಏನಾದರೂ ಮಾಡಿದ ಮೇಲೆ ನಾನು ತೊಗೋಬೇಕು, ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸದ್ಯಕ್ಕೆ ನನಗೆ ಬೈತಲೆ ಬೊಟ್ಟು ಈ ಥರದ್ದೆಲ್ಲ ಬೇಕಾಗಿದ್ದು, ಸಣ್ಣ ಪುಟ್ಟ ಐಟಮ್ಸ್ ಬೇಕಾಗಿತ್ತು. ಹಾಗಾಗಿ ಸಿಂಗಲ್ ಪೀಸ್ಗಳು ಸಿಗುತ್ತಲ್ಲ, ನಿಮಗೆ ಗೊತ್ತಿರ್ಬೋದು. ನಾನು ಕೆಲವೊಂದಿಷ್ಟು ಜ್ಯುವೆಲರಿಗೆ ಮ್ಯಾಚ್ ಮಾಡಬೇಕಾಯ್ತು. ಹಾಗಾಗಿ ಅದಕ್ಕೆ ಹುಡ್ಕೋಣ ಅಂತ ಹೇಳ್ಬಿಟ್ಟು ನಾನು ಬಂದೆ. ಅಲ್ಲಿ ಏನಂದರೆ ಇಲ್ಲೂ ಅಷ್ಟೇ, ಜ್ಯುವೆಲರೀಸಲ್ಲೂ ಅಷ್ಟೇ ತುಂಬಾ ಇದ್ರಾಗಿ ತೋರಿಸಿದ್ರು ನನಗೆ. ಸತಿ ಎಲ್ಲ ಪರವಾಗಿಲ್ಲ ಮೇಡಮ್, ಇದು ತೊಗೊಳ್ಳಿ ಅಂದರೆ ಇವಾಗ ನೀವು ಪರ್ಟಿಕ್ಯುಲರಾಗಿ ಒಂದು ಬ್ರೈಡಲ್ ಸೆಟ್ಟು ಈ ಥರ ಸೆಟ್ಟು ತೊಗೋತೀನಿ ಅಂದರೆ ಮಾತ್ರ ಅವರು ತುಂಬ ಪ್ರಿಫರೆನ್ಸ್ ಆಗಿ ತೋರಿಸ್ತಾರೆ. ಮ್ಯಾಮ್ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ತೊಗೊಳ್ಳಿ ಅಂತಾರೆ. ಅಲ್ಲಿ ಸಣ್ಣ ಪುಟ್ಟದ್ದು ನೀವೇನೋ ಜ್ಯುವೆಲರಿ ತೊಗೊಳಕ್ಕೆ ಹೋಗ್ತೀರಾ ಅಂದರೆ ಇಲ್ಲ, ತೋರಿಸಲ್ಲ ಅವರು. ಒಂದು 4-5 ತೋರಿಸ್ಬಿಟ್ಟು ಇಷ್ಟೇ ಇರೋದು ಕಲೆಕ್ಷನ್ಸ್ ಅಂತ ಹೇಳ್ತಾರೆ. ನನಗೂ ಹಾಗೆ ಮಾಡಿದರು. ಆ್ಯಂಡ್ ಮುಹೂರ್ತಮ್ಗೆ ನನಗೆ ಸೈಡ್ ಮಾಟಿ ಥರ ಬರುತ್ತಲ್ಲ ಆ ಥರದ್ದು ಬೇಕಾಗಿತ್ತು. ಸ್ವಲ್ಪ ಟ್ರೆಡಿಷ್ನಲಾಗಿ ಹುಡುಕ್ತಾ ಇದ್ದೆ ನಾನು. ಆದರೆ ಅವರು ಪ್ರೈಸ್ ಏನು ಹೇಳ್ತಾಯಿದ್ರು ಅಂದರೆ 600, 700 ಏನು 1000 ರುಪೀಸ್ ಗಂಟ ಹೇಳ್ತಾರೆ. ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ ಅದು 1000 ಗಂಟ ಹೇಳಿದ್ರು. ನಾನು ಏನು ಇಷ್ಟೊಂದು ಹೇಳ್ತಾ ಇದ್ದೀರಾ, ಬರೀ ನೋಡಿದ್ರೆ ಕಲೆಕ್ಷನ್ಸು ಅವರು ತೋರಿಸ್ತಾನೂ ಇಲ್ಲ. ಅಟ್ಲೀಸ್ಟ್ ಕಲೆಕ್ಷನ್ಸ್ನ ತೋರಿಸಿ ಅಂತ ಹೇಳಿದ್ರು, ಕಲೆಕ್ಷನ್ಸ್ನ ತೋರಿಸ್ತಾ ಇಲ್ಲ. ಅವ್ರಿಗೆ ಯಾವ್ದು ಬೇಕೋ ಆ ಕಲೆಕ್ಷನ್ಸ್ನ ತೋರಿಸಿ ಇಷ್ಟೇ ಇರೋದು ಅಂತ ಹೇಳಿದ್ರು. ಸೊ ನಾನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಷ್ಟರಲ್ಲೇ ಒಂದನ್ನು ಸೆಲೆಕ್ಟ್ ಮಾಡಿದೆ. ಅದು ಚೆನ್ನಾಗಿತ್ತು, ಸ್ವಲ್ಪ ಟ್ರೆಡಿಷ್ನಲಾಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬ್ರೈಡ್ಸ್ಗೆಲ್ಲ ಫ್ಲವರ್ಸ್ ಹಿಂದೆಗಡೆ ಸ್ವಲ್ಪ ಗ್ಲೋಯಿಂಗಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಂದನ್ನು ಮಾತ್ರ ನಾನು ಸೆಲೆಕ್ಟ್ ಮಾಡಿದೆ. ಆಮೇಲೆ ಮಾಂಟಿಕಾಗಳ್ನ ನೋಡಿದೆ, ಬೈತಲೆ ಬಟ್ಟು ಅಂತ ಹೇಳ್ತಾರಲ್ವ ಅದನ್ನು ನೋಡಿದೆ. ಅದ್ರ ಕಲೆಕ್ಷನ್ಸ್ ಅಂತೂ ವರ್ಸ್ಟ್ ಕಲೆಕ್ಷನ್ಸ್ ಇತ್ತು. ಚೆನ್ನಾಗಿರೋ ಕಲೆಕ್ಷನ್ಸ್ ಏನು ಇರಲಿಲ್ಲ, ನನಗಿಷ್ಟ ಆಗಲಿಲ್ಲ ಅಷ್ಟು ಕಲೆಕ್ಷನ್ಸ್ ಎಲ್ಲ. ಹಳೆಯ ಮಾಡೆಲ್ ಕಲೆಕ್ಷನ್ಸು ಬರೀ 80 ರೂಪಾಯಿ 100 ರೂಪಾಯಿ ಕಲೆಕ್ಷನ್ಸ್, ನಿಮ್ಗೆ ಗೊತ್ತಲ್ಲ ಆ ಥರದ ಕಲೆಕ್ಷನ್ಸ್ನ ತೋರಿಸಿದ್ರು. ನನಗದು ಆ ಥರ ಬ್ರೈಡ್ಸ್ಗೆ ಅಂದಮೇಲೆ ನಾವು ಚೆನ್ನಾಗಿರೋದು ತೊಗೋಬೇಕು. ಹಾಗಾಗಿ ನನಗೇನು ಅದು ಅಷ್ಟು ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಜಸ್ಟು ಸೈಡ್ ಮಾಟಿದ್ದು ಮಾತ್ರ ತೊಗೊಂಡು ಇಲ್ಲಿ ಇಷ್ಟು ಮಾತ್ರ ತೊಗೊಂಡೆ ನಾನು. ಆಮೇಲೆ ನನಗೆ ಸೊಂಟಕ್ಕೆ ಡಾಬ್ಗಳೆಲ್ಲ ಬೇಕಾಗಿತ್ತು. ನಾನು ಅದನ್ನು ಕೂಡ ಕೇಳಿದೆ, ಗ್ರೀನ್ ಬೀಡ್ಸಲ್ಲಿ ತೋರಿಸಿ ಅಂತ ಹೇಳ್ಬಿಟ್ಟು. ಸತಿ ನಾವು ಬಂದಾಗ ತೋರಿಸಿದ್ರು. ಈ ಸತಿ ಏನೂ ಇಲ್ಲ ಮ್ಯಾಮ್, ಆ ಥರದ್ದಿಲ್ಲ ಈ ಥರದ್ದಿಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ನಾನು ತೊಗೊಳ್ಳೋದಕ್ಕೆ ಹೋಗಲಿಲ್ಲ. ನೋಡ್ಬೋದು ಇದೆಲ್ಲ ಆನ್ಲೈನಲ್ಲೇ 80, 100, 80 ರೂಪಾಯಿ 90 ರೂಪಾಯಿ ಇದೆ. ಇವರಿಲ್ಲಿ 200 ರೂಪಾಯಿಗೆ ಮಾರ್ತಾಯಿದ್ರು. ನಾನು ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಬಂದೆ. ಚಿಕ್ಕಪೇಟೆಯಿಂದ ನಾವು ತಿರ್ಗಾ ವಾಪಸ್ಸು ಮಲ್ಲೇಶ್ವರಂ 13 ಕ್ರಾಸಿಗೆ ಬಂದ್ವಿ. ನಿಜವಾಗ್ಲೂ ಇಲ್ಲೊಂದು ಶಾಪ್ ನೋಡಿದೆ ನಾನು ಮಲ್ಲೇಶ್ವರಂ 13 ಕ್ರಾಸಲ್ಲಿ. ಎಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು ಅಂದರೆ ಸೂಪರ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು, ಯಾವ್ದು ನೋಡೋದು ಯಾವ್ದು ಬಿಡೋದು ಅಂತ. ಆ್ಯಂಡ್ ಮಾಂಟಿಕದು ಅಷ್ಟೇ, ಬೈತಲೆ ಬೊಟ್ಟು ಅಷ್ಟೇ, ತುಂಬ ಕಲೆಕ್ಷನ್ಸ್ ಇತ್ತು. ನನಗೆ ಯಾವ್ದು ತೊಗೊಳ್ಳೋದು ಅಂತಲೇ ಗೊತ್ತಾಗಲಿಲ್ಲ, ಆ ಥರ ಕಲೆಕ್ಷನ್ಸ್ ಇತ್ತು, ಸೂಪರಾಗಿತ್ತು. ಆದರೆ ಏನಂದರೆ ಇಲ್ಲೆಲ್ಲ ಫಿಕ್ಸೆಡ್ ರೇಟು, ನೀವು ಏನು ತೊಗೊಂಡ್ರು ಫಿಕ್ಸ್ ರೇಟ್ ಮಾಡಿ ಕೊಡ್ತಾರೆ ಆ ಥರ. ಸೊ ಇಲ್ಲೂ ಕೂಡ ಕೆಲವೊಂದಿಷ್ಟು ಶಾಪಿಂಗ್ ಆಯಿತು. ಆ್ಯಂಡ್ ಅಲ್ಲಿಗೂ ಕೂಡ ಮನೆಗೆ ಹೋದೆ. ಮನೆಗೆ ಹೋಗಿದ ತಕ್ಷಣ ಅಪ್ಪು ನೋಡ್ಬೋದು ಕವರ್ ಎಳ್ಕೊಂಡು ಈಸ್ಕೊತಾ ಇದ್ದಾನೆ. ಏನು ಬೇಕು ಅಂದರೆ ಐಸ್ ಕ್ರೀಮ್ ಬೇಕು ಕೊಡು ಅಂತ ತರ್ತೀನಿ ಅಂತ ಹೇಳಿಬಿಟ್ಟಿದ್ದೆ. ಹಾಗಾಗಿ ಕೊಡು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಕವರೆಲ್ಲ ಈಸ್ಕೊಂಡು ಎಲ್ಲ ತೆಗ್ದು ಒದ್ದಾಡ್ತಾ ಇದ್ದ. ಹಾಗಾಗಿ ಅವನಿಗೆ ಸ್ವಲ್ಪ
ಅಕ್ಕನೇ ನೋಡ್ಕೋತಾ ಇದ್ರಲ್ಲ ಮನೇಲಿ, ಮಲ್ಲಿಗೆ ಅವಾಗ ತಾನೇ ಎದ್ದಿದ್ನಂತೆ. ಹಾಗಾಗಿ ಸ್ವಲ್ಪ ಐಸ್ ಕ್ರೀಮು ಮತ್ತು ಏನೋ ತೊಗೊಂಡು ತಿಂಡಿನ ತೊಗೊಂಡು ನಾನು ಬಂದಿದ್ದೆ. ಸೊ ಹಾಗಾಗಿ ಅವನಿಗೂ ಅದನ್ನು ಕೊಟ್ಬಿಟ್ಟು ಸಮಾಧಾನ ಮಾಡಿ ಆನಂತರ ನಾವು ಜ್ಯುವೆಲರಿ ಶಾಪ್ಗೆ ಹೋದ್ವಿ. ಅಕ್ಕ ಜ್ಯುವೆಲರಿ ಪರ್ಚೇಸ್ ಮಾಡಬೇಕು ಅಂದರು. ಸೊ ಹಾಗಾಗಿ ಜ್ಯುವೆಲರಿ ಶಾಪ್ಗೆ ಹೋಗಿ ಅಕ್ಕ ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ಕೊಳ್ಚೈನ್ನ ನೋಡ್ತಾಯಿದ್ರು. ಸೊ ಅವರ ಬಜೆಟ್ ತಕ್ಕನಾಗಿ ನೋಡ್ತಾಯಿದ್ರು. ಸೊ ಫೈನಲಿ ಕೊಳ್ಚೈನು ಮತ್ತು ಲಾಕೆಟ್ ಬರುತ್ತಲ್ಲ ಅದನ್ನು ನೋಡಿಕೊಂಡು ಫಿಕ್ಸ್ ಮಾಡಿ ಕೊನೆಗೆ ಅಮೌಂಟ್ ಎಲ್ಲ ನೋಡಿಕೊಂಡು ಕೆಳಗೆ ಬಂದ್ವಿ. ಇಲ್ಲಂತೂ ನನಗೆ ಜ್ಯುವೆಲರೀಸ್ನ ನೋಡ್ತಾ ಇರ್ಬೋದು ನೀವು ಹೆಂಗಿದ್ದಾವೆ ಅಂತ. ಆರ್ಟಿಫಿಷಿಯಲ್ಗೂ ಒರ್ಜಿನಲ್ಗೂ ಎಂಥ ಡಿಫ್ರೆನ್ಸ್ ಅಪ್ಪ, ಹೆಂಗೈತೆ ನೋಡಿ ತಲೆ ಮೇಲೆ ಹೊಡೆದಂಗೆ ಅಂತ ಹೇಳ್ಕೊಂಡು. ಆ್ಯಂಡ್ ಈ ಒಂದು ನೆಕ್ಲೆಸ್ ನಂಗೆ ತುಂಬಾ ಇಷ್ಟ ಆಯಿತು, ಸೂಪರಾಗಿದೆ ಅಲ್ವಾ ಅಂತ. ಆಮೇಲೆ ಜುಮ್ಕಿಗಳು ಅಷ್ಟೇ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇರುತ್ತೆ. ತುಂಬ ಖುಷಿ ಆಯಿತು ನಂಗೆ ಅಲ್ಲಿ ಹೋಗಿ ಅದೆಲ್ಲ ಕಲೆಕ್ಷನ್ಸ್ನ ನೋಡಿದ್ದು. ದೊಡ್ಡ ಜ್ಯುವೆಲರೀಸ್ ತೊಗೋತೀವಿ ಅಂದರೆ ಮಾತ್ರ ವರ್ತಿಲ್ಲಿ. ನೆಕ್ಸ್ಟ್ ನಾನು ಅಕ್ಕ ಏನು ತೊಗೊಂಡ್ರು ಅನ್ನೋದನ್ನ ನಾನು ಯಾವಾಗಾದರೂ ಹೋದಾಗ ನಾನು ಆ ಒಂದು ಜ್ಯುವೆಲರಿ ಡೀಟೇಲ್ಸ್ನ ಬೇಕು ಅಂದರೆ ನಾನು ಹಾಕ್ತೀನಿ. ಕೊಳ್ಚೈನು ಅವರು ಲಾಕೆಟ್ ಎಲ್ಲ ಎಷ್ಟು ಅಮೌಂಟ್ ಆಯಿತು ಅಂತ. ಅಲ್ಲಿ ನಾನು ಸೀದಾ ಮನೆಗೆ ಹೊರಟು ಬಂದ್ವಿ. ಬಾಯ್ ಬಾಯ್. ನೆಂಬಲ್ಲಿ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇರೋದು? ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.